ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕುಟುಂಬ ಸಮೇತರಾಗಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಮಂಗಳವಾರ ಭೇಟಿ ನೀಡಿದ್ದರಾದರೂ ಯಾವುದೇ ಸೊಲ್ಲೆತ್ತದೆ ವಾಪಸ್ಸಾದರಲ್ಲದೆ ತಾವೇ ಚಾಲನೆ ನೀಡಿದ ಕೋಟಿತೀರ್ಥ ಸ್ವಚ್ಛತಾ ಕಾಮಗಾರಿ ವೀಕ್ಷಿಸದೆ ನಿರ್ಗಮಿಸಿದರು. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ತಮ್ಮ ವಿಶೇಷ ಆಸಕ್ತಿಯಿಂದ ಗೋಕರ್ಣ ಕೋಟಿತೀರ್ಥದ ಸ್ವಚ್ಛತಾ ಕಾಮಗಾರಿಗೆ ಹಣ ಮಂಜೂರು ಮಾಡಿ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದರು. ಹೂಳೆತ್ತುವ ಕಾರ್ಯ ಭರದಿಂದ ಸಾಗಿತ್ತು. ತಿಂಗಳ ಹಿಂದೆ ಸಚಿವರಿದ್ದಾಗ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಅಲ್ಲದೆ ಮತ್ತೊಮ್ಮೆ ಬರೋದಾಗಿ ತಿಳಿಸಿದ್ದರು. ಆದರೆ ಇಲ್ಲಿಗೆ ಬಂದ ವೇಳೆ ಕೂಗಳತೆ ದೂರದಲ್ಲಿರುವ ಕೋಟಿತೀರ್ಥವನ್ನ ನೋಡದೆ ತೆರಳಿದ್ದು ಮಂತ್ರಿ ಪದವಿಯಿಂದ ಇಳಿದ ನಂತರ ಈ ಬಗ್ಗೆ ಉತ್ಸಾಹ ತೋರದಿರುವುದಂತೆ ಕಂಡುಬಂತು. ಮಾಜಿ ಸಚಿವರ ಭೇಟಿ ಬಗ್ಗೆ ಪ್ರಶ್ನಿಸಿದಾಗ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಇದು ಖಾಸಗಿ ಭೇಟಿ ಎನ್ನುತ್ತಾ ತೆರಳಿದ್ರು. ಇದಕ್ಕೂ ಮೊದಲು ಅಂಗಾರಕ ಸಂಕಷ್ಟಿ ನಿಮಿತ್ತ ಗೋಕರ್ಣದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಆತ್ಮಲಿಂಗಕ್ಕೆ ಪೂಜೆ ನೆರವೇರಿಸಿದ್ರು. ಮೊದಲು ಅಂಗಾರಕ ಸಂಕಷ್ಟಿಯ ದಿನದಂದು ಮಹಾಗಣಪತಿ ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆ ನೆರವೇರಿಸಿದ್ರು. ಈಶ್ವರಪ್ಪ ಪೂಜೆ ಸಲ್ಲಿಸುವ ವೇಳೆ ಗೋಕರ್ಣ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ, ವೇದಮೂರ್ತಿ ಪರಮೇಶ್ವರ ಮಾರ್ಕಂಡೆ, ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಉಪಸ್ಥಿತರಿದ್ದು ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಶಾಸಕ ದಿನಕರ್ ಶೆಟ್ಟಿ, ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಪ್ರಸಾದ್, ಪ್ರಭಾಕರ್ ಪ್ರಸಾದ್, ಗಣಪತಿ ನಾಯ್ಕ್, ರಾಜೇಶ್ ನಾಯಕ್, ಸುಜಯ್ ಶೆಟ್ಟಿ, ಬಿಜೆಪಿಯ ಪ್ರಮುಖರಾದ ಗಣೇಶ್ ಪಂಡಿತ್, ಚಂದ್ರಶೇಖರ್ ನಾಯ್ಕ್ ಮತ್ತಿತರ ಸ್ಥಳೀಯ ಪಕ್ಷದ ಕಾರ್ಯಕರ್ತರು ಜೊತೆಗಿದ್ದರು. ನಂತರ ಎಪಿಎಂಸಿ ಮಾಜಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ಪ್ರಸಾದ್ ಮನೆಯಲ್ಲಿ ಉಪಹಾರ ಸೇವಿಸಿ ಕೊಲ್ಲೂರಿಗೆ ತೆರಳಿದ್ರು. ಶಿರ್ಸಿ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯಿತಿಯ ಹೊಸಳ್ಳಿಯಲ್ಲಿ 1401ನೇ ಇಸ್ವಿ ಕಾಲಮಾನದ ಅಪರೂಪದ ವೀರಗಲ್ಲು ಪತ್ತೆಯಾಗಿದೆ. ಇತಿಹಾಸಕಾರ ಲಕ್ಷ್ಮೀ ಸೋಂದಾ ಅವರ ತಂಡ ಅಪ್ರಕಟಿತ ಈ ಶಾಸನದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಇದರಿಂದಾಗಿ ನೆಗ್ಗು ಪಂಚಾಯಿತಿ ವ್ಯಾಪ್ತಿಯ ಇತಿಹಾಸದ ಬಗ್ಗೆ ಇದೇ ಮೊದಲ ಬಾರಿ ಹೆಚ್ಚಿನ ಮಾಹಿತಿ ಲಭ್ಯವಾದಂತಾಗಿದೆ. ಶಿರಸಿ ಹೊಸಳ್ಳಿ ಗ್ರಾಮದಲ್ಲಿ ವೀರಗಲ್ಲು ಮಣ್ಣಿನ ಅಡಿಯಲ್ಲಿ ಹೂತು ಹೋದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಇತಿಹಾಸಕಾರರಾದ ಲಕ್ಷ್ಮೇಶ್ ಸೋಂದಾರವರು ಈ ಕುರಿತು ಅಭ್ಯಸಿಸಿದಾಗ ಇದೊಂದು ವೀರಗಲ್ಲು ಶಾಸನವಾಗಿದ್ದು ಕ್ರಿಸ್ತಶಕ 1401ರ ಕಾಲಮಾನದ್ದಾಗಿದೆ. ವಿಶೇಷವೆಂದರೆ 600 ವರ್ಷಗಳ ಹಿಂದೆಯೇ ನೆಬ್ಬೂರು ಪ್ರದೇಶ ಅದೇ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು ಎಂಬ ಅಪೂರ್ವ ಸಂಗತಿ ಈ ಶಾಸನದಿಂದ ತಿಳಿಯುತ್ತದೆ ಎಂದು ಸೋಂದಾರವರು ತಿಳಿಸಿದ್ದಾರೆ. ಆಸವರಸ ಒಡೆಯರು ಸತ್ತಗೋವೆಯ ರಾಜ್ಯವನ್ನಾಳುವ ಸಂದರ್ಭದಲ್ಲಿ ಬಳ್ಳಿಗಾವಿಯ ಅರಸು ಷಷ್ಠಿರಾಯನಿಗೂ ಮತ್ತು ನಾರಣಪ್ಪ ದಂಡನಾಯಕರಿಗೂ ನಡೆದ ಯುದ್ಧದಲ್ಲಿ ನೆಬ್ಬೂರಿನ ತಾಳೆಯ ನಾಯಕರು ರಣರಂಗದಲ್ಲಿ ಕಾದಾಡಿ ಎದುರಾದ ವೈರಿಗಳನ್ನ ಗೆದ್ದು ರಣದೊಳಗೆ ಮಣಿದು ವೀರಸ್ವರ್ಗದ ಸಂಗತಿಯನ್ನ ಈ ವೀರಗಲ್ಲು ಶಾಸನ ತಿಳಿಸುತ್ತದೆ ಎಂದಿದ್ದಾರೆ. ಶಾಸನದ ಸುತ್ತ ಮಹಾಸತಿ ಕಲ್ಲುಗಳು ಪತ್ತೆಯಾಗಿವೆ. ಸಾಮಾನ್ಯವಾಗಿ ವೀರಗಲ್ಲುಗಳು ಗಾಳಿ ಮಳೆಯ ಅಬ್ಬರಕ್ಕೆ ಶತಶತಮಾನಗಳಿಂದ ಸಿಲುಕಿ ಉಲ್ಲೇಖಿಸಲಾಗದ ಅಕ್ಷರಗಳು ಸವಕಳಿ ಹೊಂದಿರುತ್ತವೆ. ಆದರೆ ಹೊಸಳ್ಳಿಯಲ್ಲಿ ಈ ವೀರಗಲ್ಲು ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದರಿಂದ ಹೆಚ್ಚಿನ ಸವಕಳಿ ಹೊಂದಿಲ್ಲ. ವೀರಗಲ್ಲಿನ ಮೊದಲ ಸಾಲಿನಲ್ಲಿ ಯುದ್ಧದ ಚಿತ್ರವಿದೆ. ಈ ಕುರಿತಂತೆ ಶಾಸನದ ಅಧ್ಯಯನದಲ್ಲಿ ಹಿರಿಯ ಶಾಸನ ತಜ್ಞ 2 ಸಾಲಿನಲ್ಲಿ ಬರಹವಿದೆ. 2ನೇ ಸಾಲಿನಲ್ಲಿ ವೀರ ಯೋಧನನ್ನ ವೈರಿಗಳು ಖಡ್ಗದಿಂದ ಇರಿಯುತ್ತಿರುವ ಚಿತ್ರಗಳು ಮತ್ತು ಈ ಕುರಿತ ಬರಹಗಳಿವೆ. 3ನೇ ಸಾಲಿನಲ್ಲಿ ದೇವತೆಗಳು ವೀರನನ್ನ ಸ್ವರ್ಗಕ್ಕೆ ಒಯ್ಯುತ್ತಿರುವ ಚಿತ್ರಗಳು ಮತ್ತು ಈ ಕುರಿತ ಬರಹ ಕೆತ್ತನೆ ಮಾಡಲಾಗಿದೆ. 4ನೇ ಸಾಲಿನಲ್ಲಿ ವೀರ ಸ್ವರ್ಗಸ್ಥನಾದ ಚಿತ್ರವಿದ್ರೆ ಇನ್ನು ಮೇಲ್ಗಡೆ ಸೂರ್ಯ ಚಂದ್ರರ ಚಿತ್ರವಿದೆ. ಸೂರ್ಯ ಚಂದ್ರ ಇರುವವರೆಗೂ ಈ ಯೋಧನ ಕೀರ್ತಿ ಅಮರವಾಗಿರುತ್ತದೆ ಎಂಬುದರ ಸಂಕೇತವಾಗಿದೆ ಎನ್ನುತ್ತಾರೆ ಲಕ್ಷ್ಮೇಶ್ ಸೋಂದಾ. ಎಂ ನಾಗರಾಜ್ ಅವರು ಸಹಕರಿಸಿದ್ದಾರೆ ಎಂದು ಸೋಂದಾ ಅವರು ತಿಳಿಸಿದ್ದಾರೆ. ಕ್ಷೇತ್ರಾನ್ವೇಷಣೆಯ ಸಂದರ್ಭದಲ್ಲಿ ವಿಎನ್ ಹೆಗಡೆ ಗೌಡನ ಮನೆ, ಮಂಜುನಾಥ್ ಸಾಯಿ ಮನೆ, ಎಂಡಿ ಹೆಗಡೆ ಹೊಸಳ್ಳಿ, ಎಸ್ವಿ ಹೆಗಡೆ ಹಳ್ಳದ ಕೈ ಮುಂತಾದವರು ಇದ್ದರು. ಕಾರವಾರದಲ್ಲಿ ಏಪ್ರಿಲ್ ತಿಂಗಳಲ್ಲೇ ಬಿಸಿಲಾದಾಗೆ ಸತತ ಏರಿಕೆಯಾಗುತ್ತಿದ್ದು ಮಂಗಳವಾರ 36.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದೆ. ಕಾರವಾರದಲ್ಲಿ ಏರುತ್ತಿರುವ ಬಿಸಿಲಿನ ಝಳದಿಂದ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಸಿಲಿನಲ್ಲಿ ಕೆಲಸ ಮಾಡುವುದು ಸಾಕಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಉಂಟು ಮಾಡುತ್ತಿದೆ.
ಬಿಸಿಲಿನಿಂದ ಬರಬಹುದಾದ ಆರೋಗ್ಯ ಸಮಸ್ಯೆಗಳೇನು, ಯಾವೆಲ್ಲ ರೀತಿಯಿಂದ ಮುಂಜಾಗ್ರತೆ ವಹಿಸಬಹುದು ಎನ್ನುವ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯಕ್, ಬಿಸಿಲು ಹೆಚ್ಚುತ್ತಿರುವ ಕಾರಣಕ್ಕೆ ಬಿಸಿಲಿನಿಂದಲೇ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಹೀಟ್ ರ್ಯಾಷಸ್, ಸನ್ಬರ್ನ್ ತುಂಬಾ ಹೊತ್ತು ಬಿಸಿಲಿನಲ್ಲಿ ಇದ್ದಾಗ ದೇಹ ತನ್ನಲ್ಲಿನ ಲವಣಾಂಶಗಳನ್ನು ಕಳೆದುಕೊಳ್ಳುತ್ತದೆ, ನಿರ್ಜಲೀಕರಣ ಆಗುತ್ತದೆ, ವಾಂತಿ, ತಲೆ ಸುತ್ತುವಿಕೆ ಈ ರೀತಿಯ ಲಕ್ಷಣಗಳು ಕಂಡುಬರಬಹುದು. ಸೊ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸೊ ಬಿಸಿಲಿಂದನೇ ಅಡ್ಡ ಪರಿಣಾಮ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಈಗ ಸಿಂಪಲ್ ಆಗಿ ತಗೊಂಡು ಹೋದರೆ ಹೀಟ್ ರ್ಯಾಷಸ್ ಅಂತ ಆಗ್ಬೋದು, ಸನ್ಬರ್ನ್ಸ್ ಆಗ್ಬೋದು. ಹೀಟಿಂದ ಆಗುವಂಥದ್ದು ಅಂದರೆ ಬಿಸಿಲಿನ ವೈಪರೀತ್ಯದಿಂದ ಆಗುವಂಥದ್ದಂದರೆ ಹೀಟ್ ಕ್ರ್ಯಾಂಪ್ಸ್ ಅಂತ ಬರುತ್ತೆ. ಹೀಟ್ ಕ್ರ್ಯಾಂಪ್ಸ್ ಅಂದರೆ ನಮ್ಮ ದೇಹದ ಸ್ನಾಯುಗಳು ಅಂದರೆ ಮಸಲ್ಸ್ ಕ್ರ್ಯಾಂಪ್ಸ್ ಆಗುತ್ತೆ, ಹೊಟ್ಟೆ ಭಾಗ ಇರ್ಬೋದು, ಕಾಲು ಭಾಗ ಇರ್ಬೋದು, ಆ ಥರ ಸ್ನಾಯುಗಳು ಅಫೆಕ್ಟ್ ಆಗುತ್ತೆ. ಹೀಟ್ ಎಕ್ಸಾಷನ್ ಅಂತ ಬರುತ್ತೆ. ಅಂದರೆ ತುಂಬ ಹೊತ್ತು ಬಿಸಿಲಿಗೆ ಕೆಲಸ ಮಾಡೋದ್ರಿಂದ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಅಥವಾ ಹೊರಗಡೆ ಇರೋದ್ರಿಂದ ನಮ್ಮ ದೇಹದ ನೀರಿನ ಅಥವಾ ಲವಣಾಂಶಗಳು ದೇಹ ಕಳೆದುಕೊಳ್ಳುತ್ತೆ, ನಿರ್ಜಲೀಕರಣ ಅಂತ ಆಗುತ್ತೆ. ಆಗ ಈ ಹೀಟ್ ಎಕ್ಸಾಷನ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಯೂಶುವಲ್ ಆಗಿ ಸ್ವಲ್ಪ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುವಂಥದ್ದು, ವಾಂತಿ ಬರುವಂಥದ್ದು, ತಲೆ ಸುತ್ತುವಂಥದ್ದು, ಈ ಥರ ಸಿಂಪ್ಟಮ್ಸ್ಗಳು ಕಂಡುಬರ್ತದೆ. ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಆದ್ರೆ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ದೇಹದಲ್ಲಿನ ನೀರಿನ ಅಂಶ, ಲವಣಾಂಶ ಕಳೆದುಕೊಳ್ಳುತ್ತದೆ, ಜ್ವರ ಬರಬಹುದು, ದೇಹದ ತಾಪಮಾನ ತುಂಬಾ ಜಾಸ್ತಿ ಆಗಬಹುದು, ತಲೆ ಸುತ್ತಿ ಬೀಳಬಹುದು, ತಾನು ಎಲ್ಲಿದ್ದೇನೆ ಎಂದು ಗೊತ್ತಾಗದ ಸ್ಥಿತಿ ತಲುಪಬಹುದು, ಕೋಮಾಗಿ ಕೂಡ ಹೋಗಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ಅಂತವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಬೇಕಾಗುತ್ತದೆ. ಇಂತಹ ಹೈ ರಿಸ್ಕ್ ಚಿಕ್ಕ ಮಕ್ಕಳು ಮತ್ತು 60 ವರ್ಷ ಮೇಲ್ಪಟ್ಟವರಲ್ಲಿ ಕಂಡುಬರಬಹುದು. ಹೀಟ್ ಸ್ಟ್ರೋಕ್ ಅಂತ ಕರಿತೀವಿ ಅಥವಾ ಸನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದು ತುಂಬಾ ಲೈಫ್ ಥ್ರೆಟನಿಂಗ್ ಕಂಡೀಷನ್ಸ್. ಸೊ ಇದು ಕೂಡ ಹೀಟ್ ಎಕ್ಸಾಷನ್ ತರನೇ ಆಗುವಂಥದ್ದು. ದೇಹದಲ್ಲಿ ನೀರಿನ ಲವಣಾಂಶಗಳು ಕಳೆದುಕೊಳ್ಳುತ್ತೆ. ಸೊ ಈಗ ಇದ್ರೊಳಗೆ ಏನಾಗುತ್ತೆ, ಫೀವರ್ ತರ ಬರ್ಬೋದು, ಬಾಡಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗ್ಬೋದು, ತಲೆ ಸುತ್ತಿ ಬೀಳ್ಬಹುದು, ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ಬೋದು, ಎಲ್ಲಿದ್ದೀನಿ ಏನಿದ್ದೀನಿ ಗೊತ್ತಾಗದೆ ಇರ್ಬೋದು, ಕೋಮಾ ಕಡೆ ಕೂಡ ಹೋಗ್ಬೋದು. ಸೊ ಇಂತಹ ಸಿಚುವೇಶನ್ ಅಲ್ಲಿ ಅವರನ್ನ ಆದಷ್ಟು ಹಾಸ್ಪಿಟಲ್ಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಹೀಟ್ ಇಂದ ಆಗುವಂತ ವೈಪರೀತ್ಯ. ಇದು ಆಕ್ಚುಲಿ ಹೈ ರಿಸ್ಕ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಮತ್ತೆ 60 ವರ್ಷ ಮೇಲ್ಪಟ್ಟವರು, ತುಂಬಾ ವಯಸ್ಸಾದವರಲ್ಲಿ. ಸೊ ಇವರಿಬ್ರು ತುಂಬಾ ಟಾರ್ಗೆಟೆಡ್ ಅಥವಾ ಹೈ ರಿಸ್ಕ್ ಗುಂಪು ಅಂತ ಹೇಳ್ತೀವಿ. ಬಿಸಿಲಿನಿಂದ ಹೀಟ್ ಕ್ಯಾಂಪ್ಸ್ ಅಥವಾ ನಿರ್ಜಲೀಕರಣ ಆದಾಗ ಅವರನ್ನ ತಂಪಾದ ಸ್ಥಳಕ್ಕೆ ಸಾಗಿಸಿ ಮಲಗಿಸಿ ಕುಡಿಯಲು ನೀರು ನೀಡಿ ಸುಧಾರಿಸುವಂತೆ ಮಾಡಬಹುದು. ಆದರೆ ಸನ್ ಸ್ಟ್ರೋಕ್ ಆದಂತಹ ಸಂದರ್ಭದಲ್ಲಿ ನೀರು ಕುಡಿಸಲು ಸಾಧ್ಯವಾಗುವುದಿಲ್ಲ, ತೀವ್ರ ನಿರ್ಜಲೀಕರಣ ಇರುತ್ತದೆ. ತಕ್ಷಣ ಅಂತವರನ್ನ ಆಸ್ಪತ್ರೆಗೆ ದಾಖಲಿಸಬೇಕಾಗುತ್ತದೆ. ನಾಡಿ ಬಡಿತ, ಬಿಪಿ ವ್ಯತ್ಯಾಸವಿರುತ್ತದೆ. ಮೆದುಳು ಹಾಗೂ ಇತರ ಅಂಗಾಂಗಗಳು ಕೂಡ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆಗಳಿರುತ್ತವೆ. ಆಕ್ಚುಲಿ ಈಗ ಇಲ್ಲಿ ಹೀಟ್ ಸ್ಟ್ರೋಕ್, ಹೀಟ್ ಎಕ್ಸಾಷನ್ ಮತ್ತು ಹೀಟ್ ಕ್ರ್ಯಾಂಪ್ಸ್ ಅಂತ ಬಂತು. ಹೀಟ್ ಕ್ರ್ಯಾಂಪ್ಸ್ ಮತ್ತು ಹೀಟ್ ಎಕ್ಸಾಷನ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅವರನ್ನ ಲೈ ಡೌನ್ ಮಾಡೋದು, ಮಲಗಿಸುವಂಥದ್ದು, ಕುಡಿಲಿಕ್ಕೆ ನೀರನ್ನು ಕೊಡುವಂಥದ್ದು ಅಥವಾ ತಂಪಾದ ಸ್ಥಳಕ್ಕೆ ಮೂವ್ ಮಾಡುವಂಥದ್ದು, ಈ ಥರ ಆಗಿ ಲೋಕಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಬಂದಾಗ ಅಲ್ಲಿ ಕುಡಿಲಿಕ್ಕೆಲ್ಲ ಕೊಡೋದು ಸಾಧ್ಯ ಇಲ್ಲ, ತೀವ್ರವಾದ ನಿರ್ಜಲೀಕರಣ ಇರುತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಸಿಂಪ್ಟಮ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಬಾಡಿ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಪಲ್ಸು, BP ವೇರಿ ಆಗುತ್ತೆ, ನಂತರ ತಲೆ ತಿರುಗಿ ಸುತ್ತು ಪ್ರಜ್ಞೆ ತಪ್ಪಿ ಬೀಳುವಂಥದ್ದು, ಕೋಮಾ ಹೋಗುವಂಥದ್ದು, ಕನ್ಫ್ಯೂಷನ್ದಲ್ಲಿರುವಂಥದ್ದು, ಅಂದರೆ ಮೆದುಳು ಹಾಗೂ ಇತರ ಅಂಗಾಂಗಗಳು ಒಳಗಾಗುತ್ತೆ. ಬೇಸಿಗೆಯಲ್ಲಿ ತಾಪಮಾನ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ. ಕರಾವಳಿ ಭಾಗದಲ್ಲಿ ಬಿಸಿಲು ಹೆಚ್ಚಿರುವುದು ಸಾಮಾನ್ಯ. ಆದಷ್ಟು ಬಿಸಿಲಿನಲ್ಲಿ ಹೊರ ಹೋಗೋದನ್ನ ಕಡಿಮೆ ಮಾಡಬೇಕು. ಹೈ ರಿಸ್ಕ್ ಇರುವಂತಹ ಚಿಕ್ಕ ಮಕ್ಕಳು ಹಾಗೂ 60 ವರ್ಷ ಮೇಲ್ಪಟ್ಟವರು ತುಂಬಾ ಬಿಸಿಲಿನಲ್ಲಿ ಹೊರಗೆ ಓಡಾಡದೇ ಇರೋದು ಒಳ್ಳೆಯದು. ಬಿಸಿಲಲ್ಲಿ ಹೋಗುವ ಅನಿವಾರ್ಯತೆ ಇದ್ದಾಗ ಸಡಿಲವಾದ ಬಟ್ಟೆ ಧರಿಸಿ ಕ್ಯಾಪ್ ಹಾಗೂ ಸನ್ ಗ್ಲಾಸಸ್ ಧರಿಸಬೇಕು. ಛತ್ರಿಯನ್ನ ಬಳಸಬಹುದು. ಸನ್ಸ್ಕ್ರೀನ್ ಲೋಷನ್ ಅನ್ನ ಬಳಸಬೇಕು. ಪದೇ ಪದೇ ನೀರನ್ನ, ಜ್ಯೂಸ್, ಎಳನೀರು ಇಂಥವುಗಳನ್ನ ಕುಡಿಯುತ್ತಿರಬೇಕೆಂದು ತಿಳಿಸಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್,
ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.